ಕಲ್ಯಾಣ ಕರ್ನಾಟಕದ ಪ್ರದೇಶದ ರೈತರಿಗೆ 1 ಲಕ್ಷದವರೆಗೂ ಇರುವ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು ಬೆಳೆ ವಿಮೆ ಹಾಗೂ ವಿದ್ಯುತ್ ಖಾಸಗೀಕರಣ ನಿಲ್ಲಿಸುವಂತೆ ವಿರೋಧಿಸಿ ಕಲಬುರಗಿಯಲ್ಲಿ ನವ ಕರ್ನಾಟಕ ರೈತ ಸಂಘದ ಮುಖಂಡರು ಎಸ್ಬಿಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಆಗಮಿಸಿ ಪ್ರತಿಭಟನೆ ಮಾಡಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿದ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಲ್ಲದೆ ರೈತರಿಗೆ 1 ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು, ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು ಎಂದು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ದಯಾನಂದ ಪಾಟೀಲ್ ಅವರು, ರೈತರಿಗೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡಬಾರದು. ಸರ್ಕಾರ ಕಲ್ಯಾಣ ಕರ್ನಾಟಕ ರೈತರ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಬೇಕು ಹಾಗೂ ಈಗಾಗಲೇ ರೈತರಿಗೆ ವಿದ್ಯುತ್ ಖಾಸಗೀಕರಣದ ಭಯ ಹುಟ್ಟಿದ್ದು ವಿದ್ಯುತ್ ಖಾಸಗೀಕರಣ ಮಾಡಬಾರದು ಎಂದು ಬೆಳೆ ವಿಮೆ ನೀಡಬೇಕೆಂದು ಆಗ್ರಹ ಮಾಡಿದ್ದಾರೆ. ಅತ್ಯಂತ ಪ್ರಮುಖ ರೈತರು ಇಲ್ಲಿ ಒಂದೇ ಸಂಘಟನೆ ಅಂತಲ್ಲ, ಪ್ರಾಮಾಣಿಕವಾಗಿ ಸಮಾಜ, ದೇಶ, ರಾಜ್ಯದ ಒಂದು ಏಳಿಗೆಗಾಗಿ ಕೆಲಸ ಮಾಡ್ತಕ್ಕಂಥ ಏನು ರೈತಾಪಿ ವರ್ಗದವ್ರು ಸೇರಿದ್ದಾರೆ. ನಾವು ಮೊದಲನೇದಾಗಿ ವಿದ್ಯುತ್ ಖಾಸಗೀಕರಣ ಆಗಬಾರ್ದು, ಎರಡನೇದಾಗಿ 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬೇಕು ಸರ್ಕಾರ. ಇನ್ನೊಂದು ಏನಪ್ಪ ಅಂದರೆ, ಹೋದ ಮಾರ್ಚ್ನಲ್ಲಿ 667 ಕೋಟಿ ರೂಪಾಯಿಯನ್ನು ನಾವು ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ಇತ್ತು. ಅದು ಉಳಿದಿರ್ತಕ್ಕಂಥ ಬೆಳೆ ವಿಮೆ ಇನ್ನೂ 300 ಕೋಟಿ ರೂಪಾಯಿ ನಮಗೇನದ ರೈತರಿಗೆ ಕೊಡಬೇಕು. ಅದೇ ರೀತಿಯಾಗಿ ಬೆಳೆ ಪರಿಹಾರನೂ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದರು. ಸುಳ್ಳು ಹೇಳ್ಕೊತ ಇವತ್ತಿನ ದಿವಸ 3 ವರ್ಷ ಕಾಲ ಕಳೆದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಏನದಪ್ಪ ಅಂದರೆ, ಬೆಳೆ ವಿಮೆ ಯಾವಾಗ ಡಿಕ್ಲೇರ್ ಆಗ್ತದ, ಡಿಕ್ಲೇರ್ ಅರ್ಧ ತಾಸು ಲೇಟ್ ಆದರೆ ಅದಕ್ಕೆ ಬಡ್ಡಿ ಹಚ್ಚಿ ಕೊಡಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಅದ. ಆದರೂ ಕೂಡ ವರ್ಷಾದ್ಯಂತ ಇವತ್ತು ತಾವು ಏನದ ನಮ್ಮ ಬೆಳೆ ವಿಮೆ ನಾವು ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ಕೊಡಲ್ಲಂದ್ರೆ ಅದು ಬಡ್ಡಿ ಗಂಟ ಹಾಕಿ ಕೊಡಬೇಕಂತಕ್ಕಂಥದ್ದು ನಮ್ಮದು ಒತ್ತಾಯ ಅದ. ಇನ್ನೊಂದು ಏನಪ್ಪ ಅಂದರೆ, ಪರಿಹಾರ ನೀವು ಹೇಳೋದ್ರಲ್ಲಿ ಎಷ್ಟು ಸುಳ್ಳು ಇರ್ಬೋದು. ಇವತ್ತು ಇಲ್ಲಿನೂ ಕೂಡ ಶಾಸಕರಿದ್ದಾರೆ, ಹಿರಿಯ ಶಾಸಕರಿದ್ದಾರೆ, ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಬಹುಶಃ ನಾವೇನಂತೀವಂದ್ರೆ, ಇದೇ ನಮ್ಮ ಜಿಲ್ಲೆಯದವರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಅವರು ಉಸ್ತುವಾರಿ ಇರ್ತಾರೆ. ಸುಮಾರು 3 ವರ್ಷಗಳ ಕಾಲ ಸತತವಾಗಿ ನಾವು ಇಷ್ಟು ಪ್ರಾಮಾಣಿಕತೆಯಿಂದ ಎಲ್ಲ ರೈತ ಸಂಘದವ್ರು ನಾವು ಏನಾದ್ರು ನ್ಯಾಯ ಕೇಳ್ತೇವೆ. ಒಂದು ದಿವಸ ಆದರೂ ಕೂಡ ಈ ರೈತರ ಬಗ್ಗೆ ಚಕಾರ ಎತ್ತಲಾರ್ದಂಥ ವ್ಯವಸ್ಥೆ ಆಗ್ಯದ. ನಮಗೆ ಇಂಥ ಉಸ್ತುವಾರಿ ಮಂತ್ರಿ ಬೇಕೇನೋ ಅಂತಕ್ಕಂಥ ಪ್ರಶ್ನೆ ಅದ. ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರದ್ದು ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ನೀವು ಇಲ್ಲೆಲ್ಲ ನೆರೆದಂಥ ನಮ್ಮ ರೈತ ಸಂಘದವರೇ ಎಲ್ಲ ಇವತ್ತಿನ ದಿವಸ ಏನದ ಸಾಕಷ್ಟು ಹೋರಾಟ ಮಾಡ್ತೀವಿ. ಬಹುಶಃ ಇಡೀ 3 ವರ್ಷಗಳ ಕಾಲ ಈ ಮೀಡಿಯಾದವರು ನಮ್ಮ ಜೊತೆಗಿದ್ದಾರೆ, ಈ ಸರ್ಕಾರದವರು ಮತ್ತು ವಿರೋಧ ಪಕ್ಷದವರು ನಮ್ಮ ಜೊತೆಗಿಲ್ಲ. ರೋಡಿಗೆ ಬಿದ್ದು ಹೋರಾಟ ಮಾಡಿಲ್ಲ ಇಲ್ಲಿವರೆಗೆ. ಆದರೆ ನಮ್ಮ ಕಷ್ಟ ಹೆಂಗೆ ದೂರ ಆಗ್ತದಂಥ ಪ್ರಶ್ನೆ ಅದ. ಹಾಗಾಗಿ ಇವತ್ತಿನ ದಿವಸ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಸರ್ಕಾರಕ್ಕೆ. ಸರ್, ತಾವು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ವಿಫಲ ಆಯಿತು ನೋಡ್ರಿ. ಮೊನ್ನೆ ಗಂಜಿನಲ್ಲಿ ಡೂಪ್ಲಿಕೇಟ್ 2ನೇ ದರ್ಜದ ಖಾತಾ ಮಾರ್ತು, ರಾಜಾರೋಷವಾಗಿ ಅಂತ ಕಳಪೆ ಮಟ್ಟದಾಗ ಎಣ್ಣೆ ಗೊಬ್ಬರ ಮಾರ್ತು. ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ರೈತ ಮುಖಂಡರು ಅಲ್ಲಿ ಅರೆಸ್ಟ್ ಮಾಡಿದರು. ಅದನ್ನು ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಅಗ್ರಿಕಲ್ಚರ್ AD/JDಗಳು ಇದು ನೋಡಬೇಕಾಗಿತ್ತು. ನೋಡಿದ್ರು ಕೂಡ ಅದು ಸರಿ ಆಗಲಿಲ್ಲ. ಹಾಗಾಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಇವತ್ತು ಸರಿಪಡಿಸಬೇಕು ಅಂತಕ್ಕಂಥದ್ದೇ. ತಾವೇನಾದರೂ ಈ ಔಷಧಿಯಿಂದ ನೀವು ದೂರ ಇದ್ದರೆ ನಾವು ಇಡೀ ರಾಜ್ಯಾದ್ಯಂತ ನವ ಕರ್ನಾಟಕ ರೈತ ಸಂಘ ಇರ್ಬೋದು, ಎಲ್ಲ ರೈತ ಸಂಘಟನೆಗಳು ಸೇರಿ ಇಡೀ ರಾಜ್ಯಾದ್ಯಂತ ರೈತ ಮಹಿಳೆಯರು, ರೈತ ಪುರುಷರು ಸೇರಿ ದೊಡ್ಡ ಶಕ್ತಿ ಪ್ರದರ್ಶನ ನಿಮ್ಮ ಮೇಲೆ ಮಾಡಬೇಕಂತಕ್ಕಂಥದ್ದು ಇವತ್ತು ವಿಚಾರ ನಾವು ಮಾಡಿದ್ವಿ. ಇದಾದ ನಂತರ ಇವತ್ತಿನ ದಿವಸ ಬೆಂಗಳೂರಲ್ಲಿ ಇವತ್ತು ಕೋರ್ ಕಮಿಟಿ ಇದೆ, ಇವತ್ತು ಕ್ಯಾಬಿನೆಟಲ್ಲಿ ಚರ್ಚೆ ಇದೆ. ಅದರದ್ದು ವಿಶೇಷವಾಗಿದು ವಿದ್ಯುತ್ತನ್ನು ಖಾಸಗೀಕರಣ ಮಾಡಬೇಕಂತಕ್ಕಂಥದ್ದು. ಯಾಕೆ ಮಾಡ್ತಾ ಇದ್ದೀರಿ ನೀವು? ಸಾಕಷ್ಟು ನೀವೇನದ ಎಷ್ಟು ಬೇಕಷ್ಟು ರೆವನ್ಯೂ ಬರ್ತದೆ, ಬೇರೆದಕ್ಕೆ ಹಾಕ್ರಿ. ಆದರೆ ರೈತರ ಮ್ಯಾಗೆ ಯಾಕದ ಪರಾರ? ಇಷ್ಟು ಜನ 3 ವರ್ಷ ಬಿಟ್ಟು ಈಗ ಮತ್ತೆ ರೈತರ ಮ್ಯಾಗೆ ಏನದ ಖಾಸಗೀಕರಣ ಮಾಡ್ತೇವೆ. ಮುಂಜಾನೆ ಒಂದು ರಾಜ್ಯದ ವಿದ್ಯುತ್ ಒಂದು CO ಯಾರ್ದೋ ಫೋನ್ ಬಂದಿತ್ತು. ಏನು ಹೇಳ್ತಾರಂದ್ರೆ, ಹಾಗಲ್ಲ ಗೌಡ್ರೆ, ಅದು ಒಂದು TCಗೆ ಮೀಟ್ರ್ ಕುಂಡ್ರಿಸ್ತೇವತ್ತ. TCಗೆ ಯಾಕೆ ಮೀಟ್ರ್ ಕುಂಡ್ರಿಸ್ತೀರಂದ್ರೆ, ಆ TCಗೆ ಮೀಟ್ರ್ ಕುಂಟ್ರೆ ಯಾರ್ಯಾರು ಎಷ್ಟು ಕರೆಂಟ್ ಸುಟ್ರ ಅಂತ ನಮಗೆ ಗೊತ್ತಾಗ್ತದಂತ. ನಿನಗೆ ಯಾಕೆ ಗೊತ್ತಾಗ್ತದಪ್ಪ? ನೀ ಯಾರು ನಮಗೆ ಕೇಳಕ್ಕೆ? ಅನ್ನ ಹಾಕೋರು ನಾವು, ನೀ ಯಾರು ಕೇಳಕ್ಕೆ ನಿನ್ಗೆ ಗೊತ್ತದ ಹೊಲ ಮನಿ?
ನಮ್ಮ ಪ್ರಯತ್ನ ಗೊತ್ತದ. ನಾವು ರಾತ್ರಿ ಹಗಲು ಮಳೆ ಚಳಿ ಬಿಸಿಲಿನಾಗ ಪ್ರಯತ್ನ ಮಾಡ್ಕೇಸಿ ನಿಮ್ಗೆ ಅನ್ನ ಹಾಕ್ತೇವೆ. ನಮ್ಮ ಮೇಲೆ ವಾಲಂಟ್ರಿ ಮಾಡ್ತೀರಿ. ಹಾಂ, ದಯವಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇನ್ನು ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಹಿರಿಯ ಶಾಸಕರಿರ್ಬೋದು, ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು, ನಿಮಗೆ ಎಚ್ಚರಿಕೆ ಗಂಟೆ ಇದೆ. ಒಂದು ವೇಳೆ ಏನಾದರೂ ಇದು ಸರಿಪಡಿಸಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ರೈತ ಮುಖಂಡರು, ರೈತ ಮಹಿಳೆಯರು ಸೇರಿ ದೊಡ್ಡ ಪ್ರಮಾಣದ ಆಯಾ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಹೇಳುತ್ತಾ ಇವತ್ತಿನ ದಿವಸ ತಮಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ. ದಯಾನಂದ್ ಪಾಟೀಲ್, ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು. ಜೂನ್ ಹೋಯ್ತು, ಮಳೆ ಬಂದಿಲ್ಲ, ಹಸಿ ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.